ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿಯಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಬಳಸಿದ ಪದ ಈಗ ವಿಷಯ ಚರ್ಚೆಯಲ್ಲಿದೆ. ಪಾಪ ಪಾಕಿಸ್ತಾನ ಎಂಬ ಪದ ಪ್ರಯೋಗ ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಈ ಹೇಳಿಕೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವ್ಯಾಪಕವಾಗಿ ವೈರಲ್ ಆಗಿದ್ದು, ಅದರ ಬಗ್ಗೆ ಪರ ವಿರೋಧ ಚರ್ಚೆಗಳು ನಡೆಯುತ್ತಿವೆ. ಭಾರತವು ಹಲವು ದಶಕಗಳಿಂದ ಗಡಿ ದಾಟಿ ಭಯೋತ್ಪಾದನೆ, ಉಗ್ರ ನುಸುಳುವಿಕೆ ಮತ್ತು ನಾಗರಿಕರು ಹಾಗೂ ಯೋಧರ ಮೇಲಿನ ದಾಳಿಗಳ ಹಿನ್ನೆಲೆಯಲ್ಲಿ ಪಾಕಿಸ್ತಾನದ ವಿರುದ್ಧ ನಿರಂತರ ಆರೋಪಗಳನ್ನು ಮಾಡುತ್ತಾ ಬಂದಿದೆ. ಈ ಹಿನ್ನೆಲೆಯಲ್ಲಿ ಸಚಿವರು ಬಳಸಿದ ಪದಪ್ರಯೋಗದ ಬಗ್ಗೆ ವಿರೋಧ ಪಕ್ಷಗಳು ಪ್ರಶ್ನೆಗಳನ್ನು ಎತ್ತಿವೆ. ವಿರೋಧ ಪಕ್ಷದ ನಾಯಕರು ಪಾಕಿಸ್ತಾನದ ಕುರಿತು ಮಾತನಾಡುವಾಗ ಇಂತಹ ಪದ ಬಳಸುವುದು ಸೂಕ್ತವೇ? ಸಾರ್ವಜನಿಕ ಹುದ್ದೆಯಲ್ಲಿರುವ ನಾಯಕರು ತಮ್ಮ ಪದಗಳ ಆಯ್ಕೆಯಲ್ಲಿ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಲ್ಲವೇ ಎಂದು ವಿರೋಧ ಪಕ್ಷಗಳು ಪ್ರಶ್ನಿಸುತ್ತಿದ್ದಾರೆ. ಇನ್ನೊಂದೆಡೆ ಕಾಂಗ್ರೆಸ್ ಬೆಂಬಲಿಗರು ಮತ್ತು ಕೆಲ ನಾಯಕರ ಸಚಿವರ ಹೇಳಿಕೆಯನ್ನು ಸಂದರ್ಭದಿಂದ ಬೇರ್ಪಡಿಸಿ ಪ್ರಚಾರ ಮಾಡಲಾಗುತ್ತಿದೆ ಎಂದು ವಾದಿಸುತ್ತಿದ್ದಾರೆ. ಅವರ ಪ್ರಕಾರ ಸಂಪೂರ್ಣ ಹೇಳಿಕೆಯನ್ನು ನೋಡಿದರೆ ಅದರ ಅರ್ಥ ಬೇರೆ ರೀತಿಯಲ್ಲಿದೆ ಎಂದು ಹೇಳಲಾಗುತ್ತದೆ. ಈ ಬೆಳವಣಿಗೆಯ ನಡುವೆಯೇ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಚಾರದ ಕುರಿತು ತೀವ್ರ ಚರ್ಚೆ ನಡೆಯುತ್ತಿದ್ದು, ಅನೇಕರು ತಮ್ಮ ಅಭಿಪ್ರಾಯಗಳನ್ನ ಹಂಚಿಕೊಳ್ಳುತ್ತಿದ್ದಾರೆ. ಏನಿದು ಆ ಒಂದು ಪದ ಬಳಕೆ ಏನು ಅಂದಾಗ, ಪಾಪ ಪಾಕಿಸ್ತಾನ. ಸಚಿವ ಖರ್ಗೆ ಅವರು ಮಾತು ತಪ್ಪಾಗಿ ಅರ್ಥೈಸಲಾಗ್ತಾ ಇದೆಯೇ ಅಥವಾ ಇಂತಹ ಪ್ರಯೋಗ ಸಾರ್ವಜನಿಕ ಹುದ್ದೆಯಲ್ಲಿರುವ ನಾಯಕರು ಬಳಸಬಾರದೆ? ನಿಮ್ಮ ಅಭಿಪ್ರಾಯವೇನು? ಯಾಕೆ ಅಂದ್ರೆ ನಮ್ಮ ಭಾರತ ದೇಶ ಸುಮಾರು ಭಯೋತ್ಪಾದನೆ ದಾಳಿಗೆ ಸಾಕ್ಷಿಯಾಗಿದೆ. ಹಾಗೆ ನೋಡಿದರೆ ಪಾಪಿ ಪಾಕಿಸ್ತಾನ ಅಂತ ಕರಿಬಹುದು, ನರಕ ಪಾಕಿಸ್ತಾನ ಅಂತ ಅನ್ಬಹುದು. ಅದನ್ನ ಇವರು ಪಾಪ ಅನ್ನ ಒಂದು ಪದ ಬಳಸಿದ್ದು ತುಂಬಾ ವಿಷಾದನೀಯ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಕಾಂಗ್ರೆಸ್ ನಾಯಕರು ಪ್ರತಿ ಬಾರಿ ಎಲ್ಲೊಂದ್ ಕಡೆ ಸಾಫ್ಟ್ ಕಾರ್ನರ್ ಇಟ್ಕೊಂಡಿದಾರ ಪಾಕಿಸ್ತಾನದ ಮೇಲೆ, ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ನಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.